ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಇಂಡಿಯಾಸ್ ಮೋಸ್ಟ್ ಆಂಟಿಸಿಪೇಟೆಡ್ ಎಲೆಕ್ಟ್ರಿಕ್ SUV ಟಾಟಾ ಆರಿಯರ್ EV. ಈ ವಾಹನ ಇದೇ ಜೂನ್ 3ರಂದು ಬಿಡುಗಡೆ ಆಗಿದೆ ಫ್ರೆಂಡ್ಸ್. ಇದರ ಬಗ್ಗೆ ಪೂರ್ತಿ ಹೈಲೈಟ್ಸ್ನ ಮತ್ತೆ ಫ್ಯೂಚರ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಕೊನೆವರೆಗೂ ನೋಡಿ, ಒಂದು ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಬನ್ನಿ ಈ ವಿಡಿಯೋ ಕಂಟಿನ್ಯೂ ಮಾಡೋಣ. ಇದು ಟಾಟಾ ಮೋಟಾರ್ಸ್ನ ಮೊಟ್ಟ ಮೊದಲ ಫ್ಲಾಗ್ಶಿಪ್ ಎಲೆಕ್ಟ್ರಿಕ್ SUV ಕಾರ್. 627 ಕಿಲೋಮೀಟರ್ ರೇಂಜ್ ಕೊಡುವಂತಹ ಟಾಟಾ ಕಂಪನಿಯ ಮೊಟ್ಟ ಮೊದಲ 4-ವೀಲ್ ಡ್ರೈವ್ ಎಲೆಕ್ಟ್ರಿಕ್ ಕಾರ್ ಇದು. ಟಾಟಾ ಕಂಪನಿ ಇದು 4-ವೀಲ್ ಡ್ರೈವ್ ಅಲ್ಲ, ಇದು ಆಲ್-ವೀಲ್ ಡ್ರೈವ್ ಅಂತ ಹೇಳ್ತಿದೆ. ಯಾಕೆ ಅಂದ್ರೆ 4-ವೀಲ್ ಡ್ರೈವ್ ಅಲ್ಲಿ ಫ್ರಂಟ್ 2 ವೀಲ್ ಇರುತ್ತೆ. ಫ್ರಂಟ್ 2 ವೀಲ್ ರಲ್ಲಿ ಒಂದು ವೀಲ್ಗೆ ಗ್ರಿಪ್ ಸಿಗದೇ ಇದ್ರೂ ಕೂಡ ಒಂದು ವೀಲ್ 50% ಕೆಲಸ ಮಾತ್ರ ಮಾಡುತ್ತೆ. ಆದ್ರೆ ಆಲ್ ವೀಲ್ ಡ್ರೈವ್ ಅಲ್ಲಿ ಪ್ರತಿಯೊಂದು ವೀಲ್ಗೂ ಸೇಮ್ ಪವರ್ ಇರುತ್ತೆ. ಒಂದು ವೀಲ್ಗೆ ಪವರ್ ಸಿಗದೇ ಇದ್ರು ಮತ್ತೊಂದು ವೀಲ್ಗೆ ಸೇಮ್ ಪವರ್ ಪ್ರೊಡ್ಯೂಸ್ ಮಾಡುವಂತ ವೆಹಿಕಲ್ ಇದಾಗಿರುತ್ತೆ. ಸೊ ಇದನ್ನೇ ಆಲ್ ರೌಂಡ್ ಕಂಟ್ರೋಲ್ ವಿತ್ ಡ್ಯುಯಲ್ ಮೋಟಾರ್ ಎಂದು ಕೂಡ ಕರೀತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಟಾಟಾ ಕಂಪನಿ ಡ್ಯುಯಲ್ ಮೋಟಾರ್ 4-ವೀಲ್ ಡ್ರೈವ್ ನ ಕಾರ್ನ ಪರಿಚಯ ಮಾಡ್ತಿರೋದು ಇದೇನೆ, ಅದು ಎಲೆಕ್ಟ್ರಿಕ್ ಕಾರ್ಗೆ. ಫ್ರಂಟ್ ವೀಲ್ ಮೋಟಾರ್ 158 PS, ರೇರ್ ವೀಲ್ ಮೋಟಾರ್ 238 PS ರೇಂಜ್ ನ ಕೊಟ್ಟಿದ್ದಾರೆ ಇದಕ್ಕೆ. ಇದು ಸ್ಪೀಡ್ ರೇಂಜ್ ನೋಡೋದಾದ್ರೆ ಟಾರ್ಕ್ 504 Nm ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಇದು 0 to 100 6.3 ಸೆಕೆಂಡ್ ನಲ್ಲಿ ರೀಚ್ ಆಗುತ್ತೆ ಅಂತ ಕಂಪನಿ ಹೇಳ್ತಿದೆ. ಟಾಟಾ ಕಂಪನಿ ಮೊಟ್ಟ ಮೊದಲ ಬಾರಿಗೆ 6 ಟೆರೈನ್ ಮೋಡ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ನ ತಂದಿದೆ. EV ಕಾರ್ಗಳಲ್ಲಿ ನಾವು ಇಕೋ ಮೋಡ್, ನಾರ್ಮಲ್ ಮೋಡ್ ಮತ್ತು ಸ್ಪೋರ್ಟ್ಸ್ ಮೋಡ್ ನ ನೋಡಿದೀವಿ. ಆದ್ರೆ ಟಾಟಾ ಕಂಪನಿ ಮೊಟ್ಟ ಮೊದಲ ಬಾರಿಗೆ ಆರಿಯರ್ EVಗೆ ಈ ಇಕೋ, ನಾರ್ಮಲ್ ಮತ್ತು ಸ್ಪೋರ್ಟ್ಸ್ ಮೋಡ್ ಜೊತೆಗೆ ಇನ್ನೂ 6 ಮೋಡ್ ಗಳನ್ನ ಪರಿಚಯ ಮಾಡಿದೆ. ಅವು ಏನೇನು ಅಂದ್ರೆ ಸಮ್ಮನ್ ಮೋಡ್, ಮಲ್ಟಿ ಟೆರೈನ್ ಮೋಡ್, ಬೂಸ್ಟ್ ಮೋಡ್, ರಾಕ್, ಕ್ರಾವೆಲ್ ಅಂಡ್ ಮಡ್ ರೂಟ್ಸ್ ಅಂಡ್ ನಾರ್ಮಲ್ ಮೋಡ್. ಒಟ್ಟು 6 ಟೆರೈನ್ಸ್ ಮೋಡ್ಸ್ ನ ಈ ಟಾಟಾ ಆರಿಯರ್ಗೆ ಪರಿಚಯ ಮಾಡಿದೆ. 6 ಮೋಡ್ ಟೆರೈನ್ ಅಂದ್ರೆ ಭೂಮಿಯ 6 ಪ್ರದೇಶಗಳಲ್ಲಿ, ಅಂದ್ರೆ ಸ್ಟೋನ್ಸ್ ಅಲ್ಲಿ ಹೋಗ್ಬೋದು, ರಾಕ್ಸ್ ರೋಡ್ ಅಲ್ಲಿ ಹೋಗ್ಬೋದು, ಮರುಭೂಮಿಯಲ್ಲಿ ಹೋಗ್ಬೋದು, ಮಂಜಿನ ಗಡ್ಡೆಗಳಲ್ಲಿ ಅಂತಹ ಪ್ರದೇಶದಲ್ಲಿ ಹೋಗ್ಬೋದು, ರಾಕ್ಸ್ ರೋಡ್ ಅಲ್ಲಿ ಹೋಗ್ಬೋದು, ಆಫ್ ರೋಡ್ ಅಲ್ಲಿ ಹೋಗ್ಬೋದು. ಎನಿ ರೋಡ್ಗೆ ಅನುಗುಣವಾಗಿರುವಂತಹ ಕಾರ್ ಇದು ಟಾಟಾ ಆರಿಯರ್ EV. ಮತ್ತೆ ಇದಕ್ಕೆ ಅಲ್ಟ್ರಾ ಗ್ಲಿಡ್ ಸಸ್ಪೆನ್ಷನ್ಸ್ ಅಂತ ಒಂದು ಹೊಸ ಟೆಕ್ನಾಲಜಿನ ತಂದಿದ್ದಾರೆ. ಇದು ಏನಿದೆ 6 ಟೆರೈನ್ ಮೋಡ್ಸ್, ಈ 5 ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡಗಳಾಗ್ಲಿ, ಮರುಭೂಮಿಗಳಾಗ್ಲಿ, ಯಾವುದೇ ಪ್ರದೇಶಕ್ಕಾಗ್ಲಿ ಸ್ಮೂತ್ ಆಗಿ ರನ್ ಆಗುವಂತಹ ಸಸ್ಪೆನ್ಷನ್ಸ್ ಇದು. ಮೊಟ್ಟ ಮೊದಲ ಬಾರಿಗೆ ಅಲ್ಟ್ರಾ ಗ್ಲಿಡ್ ಸಸ್ಪೆನ್ಷನ್ಸ್ ಅಂತ ಇದಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಸಖತ್ ಸ್ಮೂತ್ ಆಗಿರುತ್ತಂತೆ. ಇನ್ನು ಬ್ಯಾಟ್ರಿ ವಿಷಯಕ್ಕೆ ಬಂದ್ರೆ ಹೈ ಕ್ಯಾಪಬಿಲಿಟಿ ಬ್ಯಾಟ್ರಿ ಪ್ಯಾಕ್ ಇದು. ಪ್ಲಾಟ್ಫಾರ್ಮ್ ನಲ್ಲಿ ಬ್ಯಾಟ್ರಿ ಪ್ಯಾಕ್ ನ ಫ್ಲಾಟ್ ಆಗಿ ಫಿಕ್ಸ್ ಮಾಡಿರ್ತಾರೆ ಫ್ರೆಂಡ್ಸ್. ಕಂಫರ್ಟ್ ಆಗಿರುತ್ತೆ. ಸೊ ಒಳಗಡೆ ಶೀಟ್ ಕ್ಯಾಪಬಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾರೆ. ಮತ್ತೆ ಬ್ಯಾಟ್ರಿ ಪ್ಯಾಕ್ಗೆ ಲೈಫ್ ಟೈಮ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಅದು ಮೊಟ್ಟ ಮೊದಲ ಬಾರಿಗೆ. ನೀವು ಬೇರೆ ನೋಡಿರ್ಬೋದು, ಇದುವರೆಗೂ ನೋಡಿರ್ಬೋದು, ಇಲ್ಲ 1 lakh ಚಾರ್ಜಿಂಗ್ ಕೊಟ್ಟಿರ್ತಾರೆ, ಇಲ್ಲ ಇಷ್ಟು ಕಿಲೋಮೀಟರ್ ಡ್ರೈವನ್ ಅಂತ ಕೊಟ್ಟಿರ್ತಾರೆ, ಇಲ್ಲ ಒಂದು 10 ವರ್ಷ ವಾರಂಟಿ ಕೊಟ್ಟಿರ್ತಾರೆ. ಆದ್ರೆ ಟಾಟಾ ಕಂಪನಿ ಮೊಟ್ಟ ಮೊದಲ ಬಾರಿಗೆ ಲೈಫ್ ಟೈಮ್ ವಾರಂಟಿ ಈ ಬ್ಯಾಟ್ರಿ ಪ್ಯಾಕ್ಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇನ್ನು ಕ್ಯಾಮ್ರಾಗಳ ವಿಷಯಕ್ಕೆ ಬಂದ್ರೆ 360 ಡಿಗ್ರಿ ಕ್ಯಾಮ್ರಾ ತಂತ್ರಜ್ಞಾನ. ಇದು ಟ್ರಾನ್ಸ್ಪರೆಂಟ್ ಮೋಡ್ ಅಥವಾ ಟ್ರಾನ್ಸ್ಪರೆಂಟ್ ವ್ಯೂ ಅಂತಾನೆ ಹೇಳ್ತಾರೆ. ಸೊ ಏನಿದ್ರ ವಿಶೇಷತೆ ಅಂದ್ರೆ ಫ್ರಂಟ್ ಆಗಲಿ, ಬ್ಯಾಕ್ ಆಗಲಿ, ಲೆಫ್ಟ್ ಆರ್ ರೈಟ್, ಮತ್ತೆ ಸ್ಪೆಷಲಿ ಕೆಳಗಡೆ, ಏನು ನಮ್ಮ ಕಾರಿನ ಕೆಳಗಡೆ ಪ್ಲಾಟ್ಫಾರ್ಮ್ ಕೆಳಗಡೆ ಕೂಡ ನಾವು ನೀಟಾಗಿ ಏನಿದೆ, ಕಲ್ಲುಗಳಿದೆಯಾ, ಮಣ್ಣಿದೆಯಾ, ಹಳ್ಳ ದಿನೆಗಳಿದೆಯಾ ಅಂತ ನೀಟಾಗಿ ನಾವು LED ಡಿಸ್ಪ್ಲೇ ನಲ್ಲೇ ನೋಡಬಹುದು. ಸೊ ಪ್ಲಾಟ್ಫಾರ್ಮ್ಗೂ ಕೂಡ ಕ್ಯಾಮ್ರಾಗಳನ್ನ ಇದರಲ್ಲಿ ಫಿಕ್ಸ್ ಮಾಡಿರ್ತಾರೆ ಫ್ರೆಂಡ್ಸ್. ಸೊ ಅದೇನೆ ಟ್ರಾನ್ಸ್ಪರೆಂಟ್ ಮೋಡ್ ಅಂತ ಹೊಸ ಟೆಕ್ನಾಲಜಿನ ಈ ಆರಿಯರ್ಗೆ ಫಿಕ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ಟಾಟಾ ಆರಿಯರ್ EV ನಲ್ಲಿ ಸಣ್ಣ ಸಣ್ಣ ಫ್ಯೂಚರ್ಸ್ ಬಹಳಷ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಅದರಲ್ಲೊಂದು ನೋಡೋದಾದ್ರೆ ಡಿಜಿ ಆಕ್ಸೆಸ್ ಅಂತ. ಡ್ರೈವರ್ ಕಾರಿನಿಂದ ಇಳಿದು 1.5 ಮೀಟರ್ ದೂರ ಹೋಗಿದ ತಕ್ಷಣ ಆಟೋಮೆಟಿಕ್ ಲಾಕ್ ಆಗುತ್ತೆ, ಮತ್ತೆ 1.5 ಮೀಟರ್ ಹತ್ರ ಬಂದಿದ ತಕ್ಷಣ ಆಟೋಮೆಟಿಕ್ ಅನ್ಲಾಕ್ ಆಗುತ್ತೆ. ಸೊ ಇದೆಲ್ಲ ರಿಮೋಟ್ ಕಂಟ್ರೋಲ್ ಆಗುತ್ತೆ. ವಿತ್ ಮೊಬೈಲ್ ಆ್ಯಪ್ ಇದೆ, ಮೊಬೈಲ್ ಅಲ್ಲೇ ನಾವು ಆಟೋಮೆಟಿಕ್ ಇಟ್ಕೊಬಹುದು. ಸೊ ಮತ್ತೆ HD ರೇರ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಇದು ಡಿಜಿಟಲ್, ನಮ್ಗೆ ಬೇರೆ ಗಾಡಿಗಳಲ್ಲಿ ಕೊಟ್ಟಿರೋ ತರ. ಸೊ ಇದಕ್ಕೂ HD ಆಗಿ ಕೊಟ್ಟಿದ್ದಾರೆ ಡಿಜಿಟಲ್ ರೇರ್ ಮಿರರ್ ನ. ಸೊ ನಾವ್ ಹಿಂದೆ ಏನಿದೆಯೋ ವ್ಯೂ ನ ನೀಟಾಗಿ ನಾವು ರೇರ್ ಮಿರರ್ ಅಲ್ಲಿ ನೀಟಾಗಿ ಕಾಣುತ್ತೆ, ನೋಡ್ಕೊಬಹುದು ಫ್ರೆಂಡ್ಸ್. ಅದು ಕೂಡ ಒಂದು.
ಇನ್ನು ADAS ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಎಲ್ಲರಿಗೂ ಗೊತ್ತಿದೆ. ಆಟೋಮೋವ್ಸ್ ಎಮರ್ಜೆನ್ಸಿ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ನಾವು ಒಂದು ವಾಹನದ ಹಿಂದೆ ಹೋಗ್ತಿರ್ತೀವಿ. ಸೊ ಮುಂದಿನ ವಾಹನ ಎಮರ್ಜೆನ್ಸಿ ಸಡನ್ಲಿ ಬ್ರೇಕ್ ಹೊಡಿತಾನೆ. ಸೊ ನಮಗೆ ಡ್ರೈವರ್ಗೆ ಗೊತ್ತಾಗಿರಲ್ಲ, ಆದ್ರೆ ಈ ಸಿಸ್ಟಮ್ ಆಟೋಮೆಟಿಕ್ ನ ಬ್ರೇಕ್ ಡೌನ್ ಮಾಡಿ ಗಾಡಿನ ಸ್ಲೋ ಮಾಡಿರುತ್ತೆ. ಅದೊಂದು ಫ್ಯೂಚರ್ ಇದೆ. ಮತ್ತೆ ಲೈನ್ ಡೆಪ್ಚೂರ್ ವಾರ್ನಿಂಗ್ ಅಂದ್ರೆ ಈಗ ನಾವು ಟ್ರಾಫಿಕ್ ಅಲ್ಲಿ ಏನೋ ಜೀಬ್ರಾ ಲೈನ್ ಇರುತ್ತೆ. ಸೊ ನಾವು ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತಿರಲ್ಲ, ಜೀಬ್ರಾ ಲೈನ್ ಮೇಲೆ ನಿಲ್ಸಿರ್ತೀವಿ. ಆದ್ರೆ ಜೀಬ್ರಾ ಲೈನ್ ಈ ತರ ಎಮರ್ಜೆನ್ಸಿ ಲೈನ್ಸ್ ನ ನೋಡಿದ ತಕ್ಷಣ ಇದು ನಮಗೆ ವಾರ್ನ್ ಮಾಡ್ತಾ ಇರುತ್ತೆ. ಇನ್ನು ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್. ಸೊ ಇದೇನಂದ್ರೆ ನಾವು ಹೊಸ ರೋಡ್ಗಳಲ್ಲಿ ಹೋಗ್ತಾ ಇರ್ತೀವಿ, ನಮ್ಗೆ ಗೊತ್ತಿಲ್ಲದೆ ಇರೋ ಅಂತ ರೋಡ್ಗಳಲ್ಲಿ ನಾವು ಡ್ರೈವ್ ಮಾಡ್ತಾ ಇರ್ತೀವಿ. ಸೊ ಸಡನ್ಲಿ ಯಾವುದೋ ಒಂದು ಯೂ ಟರ್ನ್, ಫುಲ್ ಬ್ಲೈಂಡ್ ಯೂ ಟರ್ನ್ ಬಂದಿರುತ್ತೆ, ಅದು ಯೂ ಟರ್ನ್ ಇದೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಫಾಸ್ಟ್ ಆಗಿ ಹೋಗ್ತಾ ಇರ್ತೀವಿ. ಸೊ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಂತ ಸಂದರ್ಭದಲ್ಲಿ ನಮ್ಗೆ ಈ ಸಿಸ್ಟಮ್ ಮೊದಲೇ ನಮ್ಗೆ ಎಚ್ಚರಿಕೆ ಕೊಡುತ್ತೆ. ಫ್ರಂಟ್ ಅಲ್ಲಿ ಏನೋ ಬ್ಲೈಂಡ್ ಸ್ಪಾಟ್ ಬರ್ತಾ ಇದೆ, ಸೊ ಎಚ್ಚರಿಕೆ ಅಂತ ಅದು ನಮ್ಗೆ ಎಚ್ಚರಿಕೆ ಕೊಡುವಂತ ಒಂದು ಸಿಸ್ಟಮ್ ಇದರಲ್ಲೂ ಇದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಕಾರ್ನಲ್ಲಿ ಕೊಟ್ಟಿರುವಂತಹ ಇದು ಹೊಸ ಫ್ಯೂಚರ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇದು ಯಾವ ತರ ಫ್ಯೂಚರ್ ಅಂದ್ರೆ ಕಾರಿನಿಂದ ಕಾರ್ಗೆ ಚಾರ್ಜ್ ಮಾಡ್ಕೊಬಹುದು ಫ್ರೆಂಡ್ಸ್. ಇದು ಒಂದು ತುಂಬಾ ಚೆನ್ನಾಗಿದೆ. ಇದೆ ಎಲ್ಲೋ ದೂರ ಹೋಗಿರ್ತೀವಿ, ಯಾವುದೋ ಒಂದು ಚಾರ್ಜಿಂಗ್ ಕಾರ್ ನಿಂತೋಗಿರುತ್ತೆ. ಸೊ ಅವನಿಗೆ ತಳ್ಕೊಂಡು ಹೋಗೋಕ್ಕೂ ಆಗಲ್ಲ, ಇಲ್ಲ ಅಲ್ಲೇ ಚಾರ್ಜಿಂಗ್ ಮಾಡೋಕ್ಕೂ ಆಗಲ್ಲ, ಅವ್ನು ವೆಯ್ಟ್ ಮಾಡ್ತಾ ಇರ್ತಾನೆ ಯಾರೋ ಮೆಕ್ಯಾನಿಕ್ ಬರ್ಲಿ ಅಂತ. ಸೊ ಅಂತ ಸಂದರ್ಭದಲ್ಲಿ ನಾವೊಂದು 10 ನಿಮಿಷ ಅವನಿಗೆ ಚಾರ್ಜಿಂಗ್ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ಆ ತರ ಫ್ಯೂಚರ್ ಇದ್ರಲ್ಲಿ ಕೊಟ್ಟಿದ್ದಾನೆ. ಕೇವಲ ಕಾರ್ಗೆ ಮಾತ್ರ ಅಲ್ಲ, ನಾವು ಟೂ ವೀಲರ್ಗೂ ಮಾಡ್ಕೊಬಹುದು. ಯಾರಾದ್ರೂ ಈ ಬ್ಲಾಗರ್ಸ್ ಇದ್ರೆ ಡ್ರೋನ್ಗಳಿಗೂ ಕೂಡ ಈ ಚಾರ್ಜಿಂಗ್ ನ ಮಾಡ್ಕೊಬಹುದು. ಇಲ್ಲ ಔಟ್ ಸ್ಟೇಷನ್ ಹೋಗಿ ಎಲ್ಲಾದ್ರೂ ಸ್ಟೇ ಮಾಡೋರು, ಅವ್ರು ಲೈಟ್ ಹಾಕೊಬೇಕು ಅಂದ್ರೂ ಕೂಡ ಇದನ್ನ ಬಳಸ್ಕೊಬಹುದು. ಅಷ್ಟೇ ಅಲ್ಲ, ಅವ್ರು ಸಿಂಪಲ್ ಆಗಿ ಹೇಳ್ತಿದ್ದಾರೆ, ಇದು ಒಂದು ಕ್ಯಾರಿ ಪವರ್ ಬ್ಯಾಂಕ್ ಅಂತಾನೆ ಹೇಳ್ತಾ ಇದ್ದಾರೆ. ಯಾವುದಕ್ಕೂ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳುವಂತಹ ಒಂದು ಫ್ಯೂಚರ್. ಇದು ತುಂಬಾ ಚೆನ್ನಾಗಿದೆ, ನನಗೂ ಇಷ್ಟ ಆಯ್ತು ಫ್ರೆಂಡ್ಸ್. ಈ ಹೊಸ ಟೆಕ್ನಾಲಜಿನ ಐಡಿಯಲ್ ಆಕ್ಟಿ ಇವಿ ಪ್ಲಸ್ ಆರ್ಕಿಟೆಕ್ಚರ್ ಅನ್ನೋ ಒಂದು ಸಾಫ್ಟ್ವೇರ್ ಫೌಂಡೇಶನ್ ಇಂದ ಈ ಸಾಫ್ಟ್ವೇರ್ ನ ಅವರು ತಗೊಂಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ ಅಂತ ಫ್ರೆಂಡ್ಸ್. ಮತ್ತೆ ಇದು ಸ್ಪೇಷಿಯಸ್ 5 ಸೀಟರ್ ಕ್ಯಾಬಿನ್, ಲೆದರ್ ಸೀಟ್ಸ್ ಹೊಂದಿರುತ್ತೆ. ಸೊ ತುಂಬಾ ಗ್ರ್ಯಾಂಡ್ಲಿ ಇರುತ್ತೆ, ಡಿಸೈನ್ ಆಗಿರುತ್ತೆ. ಇದು 2 ಶೇಡ್ಸ್ ಅಲ್ಲಿ ಬರುತ್ತೆ ಅಂತೆ, ಒಂದು ಗ್ರೇ ಅಂಡ್ ವೈಟ್ ಅಲ್ಲಿ 2 ಕಲರ್ಸ್ ಅಲ್ಲಿ ಬರ್ತಾ ಇದೆ. ಸೊ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಾವು 25-30 ಲ್ಯಾಕ್ಸ್ ಕೊಟ್ಟು ಕಾರ್ ತಗೊಂತೀವಿ ಅಂದ್ರೆ ಲಾಂಗ್ ಡ್ರೈವ್ ಮಾಡೋಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗೋದೇ ನಮಗೆ ಮ್ಯೂಸಿಕ್. ಸೊ ಈ ಮ್ಯೂಸಿಕ್ ಸಿಸ್ಟಮ್ ಯಾವ ತರ ಇದೆ ಅಂದ್ರೆ, ಮೊದಲ ಬಾರಿಗೆ ಏನೋ ಡಾಲ್ಬಿ ಆಟ್ಮಾಸ್ ಸರೌಂಡಿಂಗ್ ಸಿಸ್ಟಮ್ JBL 10 ಸ್ಪೀಕರ್ಸ್ ನ ಈ ಕಂಪನಿ ಪ್ರೊಡ್ಯೂಸ್ ಮಾಡಿದೆ. ವಿಶ್ವದ ಮೊದಲ ಬಾರಿಗೆ ನಿಯೋ QLED ಆಟೋಮೋಟಿವ್ ಡಿಸ್ಪ್ಲೇ ಸಿಸ್ಟಮ್, 36.9 ಸೆಂಟಿಮೀಟರ್ ಸಿನಿಮಿಯೋ ಇನ್ಫೋಟೈನ್ಮೆಂಟ್ ಸ್ಕ್ರೀನ್. ಇದೇ ಮೊಟ್ಟ ಮೊದಲ ಬಾರಿಗೆ ಕಾರ್ನಲ್ಲಿ ಅಳವಡಿಸಿರುವಂತಹ ಸ್ಕ್ರೀನ್. ಕಂಪನಿ ಹೇಳ್ತಿದೆ ಏನೋ ಥಿಯೇಟರ್ ಎಕ್ಸ್ಪೀರಿಯನ್ಸ್ 100% ಕೊಡ್ತಾ ಇದೀವಿ ಅಂತ. ಸೊ ನೋಡ್ಬೇಕು ಯಾವ ತರ ಇದೆ ಅಂತ. ಆಲ್ರೆಡಿ ಕಾರ್ ಲಾಂಚ್ ಆಗಿದೆ 3ನೇ ತಾರೀಕು ಜೂನ್ ಅಲ್ಲಿ. ಸೊ ಯಾರಾದ್ರೂ ಬುಕಿಂಗ್ಸ್ ಕೂಡ ಓಪನ್ ಆಗಿದೆ, ಬುಕ್ ಮಾಡ್ಕೊಳ್ಳೋರು ಖಂಡಿತ ಮಾಡ್ಕೊಬಹುದು ಫ್ರೆಂಡ್ಸ್. ವಾಯ್ಸ್ ಅಸಿಸ್ಟೆಂಟ್ ಪೆನಾರೋಮಿಕ್ ಸನ್ರೂಫ್ ವಿತ್ ಮೋಡ್ ಲೈಟ್ಸ್ ಕೂಡ ಅಳವಡಿಕೆ ಆಗಿದೆ. ಏನೋ ಪೆನಾರೋಮಿಕ್ ಸನ್ರೂಫ್ಗೆ ಲೈಟಿಂಗ್ ಕೂಡ LED ಲೈಟ್ಸ್ ಕೂಡ ಫಿಟ್ ಮಾಡಿರ್ತಾರೆ. ಅದು ನೋಡಕ್ಕೆ ತುಂಬಾ ಡಿಸೈನ್ ಆಗಿರುತ್ತೆ. ಓಪನ್ ಮಾಡಿದ್ರೆ ನೈಟ್ ಹೊತ್ತು ವ್ಯೂಸ್ ಸಕ್ಕದಾಗಿ ಕಾಣಿಸುತ್ತೆ, ಏನೋ ಆಕಾಶ ನೋಡಕ್ಕೆ. ಇನ್ನು ಔಟ್ಸೈಡ್ ಔಟ್ಲುಕ್ ನೋಡೋದಾದ್ರೆ ಫ್ರಂಟ್ ಬಂಪರ್, ಇದಕ್ಕೂ ಮುಂಚೆ ನಾವು ನೆಕ್ಸಾನ್ ಅಲ್ಲಿ ನೋಡಿರ್ತೀವಿ. ಸೊ ಫ್ರಂಟ್ ಬಂಪರ್ ಯಾವ ತರ ಕೊಟ್ಟಿದ್ದಾರೆ ಅಂತ. ಸೊ ಅದಕ್ಕೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸ ತಂದಿದ್ದಾರೆ ಫ್ರೆಂಡ್ಸ್. ನೋಡಕ್ ಔಟ್ಲುಕ್ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ, ತುಂಬಾ ಲೇಟೆಸ್ಟ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದ್ರ ಜೊತೆಗೇನೆ ಫ್ರಂಟ್ ಮತ್ತೆ ಬ್ಯಾಕ್ ಎಂಡ್ ಟು ಎಂಡ್ LED ಮತ್ತು DRL ಲೈಟ್ಗಳನ್ನ ನೈಟ್ ಅಂಡ್ ಡೇ ಆನ್ ಟೈಮ್ ಇರುವ ಹಾಗೆ ಮಾಡಿದ್ದಾರೆ ಫ್ರೆಂಡ್ಸ್. ಇನ್ನು ಹೆಡ್ಲೈಟ್ಸ್ ನೋಡೋದಾದ್ರೆ ಇದುವರೆಗೂ ಯಾವುದೇ ಟಾಟಾ ಕಾರ್ಗೆ ಈ ಹೆಡ್ಲೈಟ್ಸ್ ನ ಕೊಟ್ಟಿಲ್ಲ. ಇದಕ್ಕೆ ಬೈ ಪ್ರೊಜೆಕ್ಟರ್ ಹೆಡ್ಲೈಟ್ ಗಳನ್ನ ಅಳವಡಿಸಿದ್ದಾರೆ ಫ್ರೆಂಡ್ಸ್. ನೈಟ್ ಹೊತ್ತು ತುಂಬಾ ಬ್ರೈಟ್ ಆಗಿರುತ್ತೆ, ಅಂದ್ರೆ ನೇರವಾಗಿ ನಿಖರವಾಗಿ ನಮಗೆ ಲಾಂಗ್ ಡ್ರೈವ್ ಹೋದ್ರೆ, ಹೈವೇಗಳಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಫ್ರಂಟ್ ಬಂಪರ್ ವಿಷಯಕ್ಕೆ ಬಂದ್ರೆ, ಇದೊಂದು ಹೊಸ ಮೆಟಲ್ ನಿಂದ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸ್ಯಾಟಿನ್ ಸಿಲ್ವರ್ ಸ್ಕಿಡ್ ಅಂತ ಒಂದು ಹೊಸ ಮೆಟಲ್ ನಿಂದ ಕಟ್ ಮಾಡಿ ಈ ಡಿಸೈನ್ ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರಂಟಲ್ ಲುಕ್ ಏನೋ ಹೆಡ್ಲೈಟ್ ಇಂದ ಕೆಳಗಡೆಗೆ ಒಂದು ಹೊಸ ಲುಕ್ ನ ತಂದಿದ್ದಾರೆ. ಸೊ ಅದನ್ನ ಈ ಮೆಟಲ್ ನಿಂದ ಕಟ್ ಮಾಡಿದಾರಂತೆ. ಸ್ಯಾಟಿನ್ ಸಿಲ್ವರ್ ಸ್ಕಿಡ್, ಇದು ಸಿಲ್ವರ್ ಕಲರ್ ಅಲ್ಲಿ ಇರುತ್ತೆ, ತುಂಬಾ ಹೈಲಿ ಲುಕ್ ಆಗಿರುತ್ತೆ ಫ್ರೆಂಡ್ಸ್. ಬ್ಯಾಟರಿ ವಿಷಯಕ್ಕೆ ಬಂದ್ರೆ 2 ಟೈಪ್ಸ್ ಆಫ್ ಬ್ಯಾಟರಿ ಕೊಟ್ಟಿದ್ದಾರೆ, 65 kW ಮತ್ತು 75 kW. RWD ಅಂಡ್ AWD ವರ್ಷನ್. ಇದು AWD ಮಾಡೆಲ್ ಬಂದು 390 bhp ಪವರ್ ನ ಹೊಂದಿದೆ, ಮತ್ತೆ 504 Nm ಟಾರ್ಕ್ ನ ಬಿಡುಗಡೆ ಮಾಡುತ್ತೆ. ಮತ್ತೆ RWD ಮಾಡೆಲ್ 234 bhp ಸಿಂಗಲ್ ಮೋಟಾರ್ ಆಗಿರುತ್ತೆ. ಒಂದು ಫುಲ್ ಚಾರ್ಜ್ಗೆ 625 ಕಿಲೋಮೀಟರ್ ಕೊಡುತ್ತೆ ಅಂತ ಕಂಪನಿ ಹೇಳ್ತಿದೆ. ವರ್ಲ್ಡ್ ಪರ್ಫಾರ್ಮೆನ್ಸ್ ನ ಪ್ರಕಾರ ಅವ್ರು ಹೇಳಿದ್ದು 480 ಇಂದ 500 ಕಿಲೋಮೀಟರ್ಸ್ ರೇಂಜ್ ಕೊಡಬಹುದು ಅಂತ ಅವ್ರು ಹೇಳ್ತಿದ್ದಾರೆ ಫ್ರೆಂಡ್ಸ್. ಇನ್ನು ಚಾರ್ಜಿಂಗ್ ವಿಷಯಕ್ಕೆ ಬಂದ್ರೆ
120 ಕಿಲೋವ್ಯಾಟ್ಸ್ DC ಫಾಸ್ಟ್ ಚಾರ್ಜಿಂಗ್ನಲ್ಲಿ 20ರಿಂದ 80% ಇನ್ ಜಸ್ಟ್ 25 ಮಿನಿಟ್ಸ್ನಲ್ಲಿ ಚಾರ್ಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. 15 ನಿಮಿಷ DC ಫಾಸ್ಟ್ ಚಾರ್ಜಿಂಗ್ನಲ್ಲಿ ಚಾರ್ಜ್ ಮಾಡಿದರೆ 250 ಕಿಲೋಮೀಟರ್ ಡ್ರೈವ್ ಮಾಡ್ಬೋದು ಅಂತ ಹೇಳ್ತಾ ಇದೆ ಕಂಪನಿ ಫ್ರೆಂಡ್ಸ್. ಮತ್ತೆ V2L ವೆಹಿಕಲ್ ಟು ವೆಹಿಕಲ್ 3.3 ಕಿಲೋವ್ಯಾಟ್ಸ್ ಇಂದ 5 ಕಿಲೋವ್ಯಾಟ್ಸ್ ಚಾರ್ಜಿಂಗ್ ಸ್ಪೀಡ್ ನ ಇದರಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ 7 ಹೇರ್ ಬ್ಯಾಗ್ಸ್ ನ ಕೊಟ್ಟಿದ್ದಾರೆ. ESP, ABS ಮತ್ತೆ EBD ಅಂತ ಅದನ್ನ ಡಿವೈಡ್ ಮಾಡಿ ಹೇಳಿದ್ದಾರೆ. ಮತ್ತೆ ಪ್ರೈಸ್ ಫ್ರೆಂಡ್ಸ್, ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ ಸ್ಟಾರ್ಟಿಂಗ್ ಸಿಂಗಲ್ ಮೋಟಾರ್ ವೆಹಿಕಲ್ ಒಂದು ಎಕ್ಸ್-ಶೋರೂಮ್ ಪ್ರೈಸ್ 21 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಟಾಪ್ ಎಂಡ್ ಮತ್ತು QWD 2 ಮೋಟಾರ್ ಹಾಲ್ ವೀಲ್ ಡ್ರೈವ್ ವೇರಿಯಂಟ್ ಬಂದು ನಮಗೆ 32 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಸೊ 2 ವೇರಿಯಂಟ್ ಇದೆ, 4 ಕಲರ್ ಇದೆ. 4 ಕಲರ್ ನಮಗೆ ಟಾಟಾ ಆರಿಯರ್ EV ಎಲೆಕ್ಟ್ರಿಕ್ ಸಿಗ್ತಾ ಇದೆ ಫ್ರೆಂಡ್ಸ್. ಆಲ್ರೆಡಿ ಜೂನ್ 3ರಂದು ಬುಕಿಂಗ್ಸ್ ಕೂಡ ಓಪನ್ ಆಗಿದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದು ಬುಕ್ ಮಾಡ್ಕೊಳ್ಳೋರು ಖಂಡಿತ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಲೈಕ್ ಮಾಡಿ. ನಮಗೆ ನೀವು ಕೊಡೋ ಒಂದೇ ಒಂದು ಏನು ಪ್ರೋತ್ಸಾಹ ಅಂದರೆ ಒಂದು ಸಬ್ಸ್ಕ್ರಿಪ್ಷನ್, ಒಂದು ಲೈಕ್. Thanks for the watching and don't forget to like and share and subscribe. Thank you.